ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ಮುಂದುವರೆದಿದೆ ರೋಡ್ ರೇಜ್ ಪ್ರಕರಣ. ರಸ್ತೆಯಲ್ಲಿ ಆಟೋ ನಿಲ್ಲಿಸಿ ಆಟೋ ಚಾಲಕ ದುರ್ವರ್ತನೆಯನ್ನು ತೋರಿದ್ದಾನೆ. ರೋಡ್ ರೇಜ್ ಕೇಸಸ್ಗಳು ಬಹಳ ಆಗ್ತಾ ಇದೆ. ಅಡ್ಡ ಹಾಕ್ತಾರೆ, ರೌಡಿಸಮ್ ಮಾಡ್ತಾರೆ, ಬೈತಾರೆ, ಕೆಲವು ಕಡೆ ಹೊಡಿತಾರೆ. ರಸ್ತೆಯಲ್ಲಿ ಆಟೋ ನಿಲ್ಲಿಸಿ ಮತ್ತೊಬ್ಬ ಆಟೋ ಚಾಲಕ ದುರ್ವರ್ತನೆಯನ್ನು ತೋರಿದ್ದಾನೆ. ಲಿಂಗರಾಜಪುರ ಅಂಡರ್ ಪಾಸ್ ಬಳಿ ಕಳೆದ ಶುಕ್ರವಾರ ನಡೆದಿರುವಂಥ ಘಟನೆ ಇದು. ಆಟೋ ಕಾರು ನಿಲ್ಲಿಸಿ ಕಿರಿಕ್ ಮಾಡಿದ್ದಾನೆ, ಸಾರ್ವಜನಿಕರಿಗೆ ತೊಂದರೆ ಮಾಡಿದ್ದಾನೆ. K05A PS 976 ನೋಂದಣಿಯ ಆಟೋ ಚಾಲಕನಿಂದ ಈ ಕೃತ್ಯ ಆಗಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ನಗರ ಪೊಲೀಸರಿಗೆ ದೂರು ಕೂಡ ಕೊಡಲಾಗಿದೆ. ನೋಡ್ತಾ ಇದ್ದೀವಿ ಅವನ ವರ್ತನೆ. ಆಟೋ ಚಾಲಕ ಇವನು ಕಾರು ಆಟೋ ಅಡ್ಡ ಹಾಕಿ ಯಾವ ರೀತಿ ಬಿಹೇವಿಯರ್ ಮಾಡ್ತಾ ಇದ್ದಾನೆ ನೋಡಿ. ಅವಾಚ್ಯವಾಗಿ ಬೈತಾ ಇದ್ದಾನೆ, ಕಾರಿನ ಗ್ಲಾಸ್ ಒಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಹೊರಗಡೆ ಬಾ, ನಿನ್ನ ನೋಡ್ಕೊಳ್ತೀನಿ ಅಂಥೇಳಿ ಆವಾಜ್ ಹಾಕ್ತಾ ಇದ್ದಾನೆ. ನೋಡ್ತಾ ಇದ್ದೀವಿ ಅವನ ದುರ್ವರ್ತನೆಯನ್ನು. ಮತ್ತು ಕೆಟ್ಟದಾಗಿ ಸನ್ನೆ ಮಾಡ್ತಾ ಇದ್ದಾನೆ. ಟ್ರಾಫಿಕ್ ಕಿರಿಕಿರಿ ಉಂಟು ಮಾಡಿದ್ದ ಅಲ್ಲಿ, ಸಾರ್ವಜನಿಕರಿಗೆ ಬಹಳ ತೊಂದರೆಯನ್ನು ಕೊಟ್ಟ. ಈಗ ಪೊಲೀಸ್ ಕಮಿಷನರ್ಗೆ ಈ ವಿಡಿಯೋವನ್ನು ಟ್ಯಾಗ್ ಮಾಡಿ ದೂರನ್ನು ಕೊಡಲಾಗಿದೆ. ಆದಷ್ಟು ಬೇಗ ಇವನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಇತ್ತೀಚೆಗೆ ನೋಡ್ತಾ ಇದ್ದೀವಿ ರೋಡ್ ರೇಜ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಈ ಪುಂಡ ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿದ, ಆ ಟೈಮ್ನಲ್ಲಿ ಹೇಗೆಲ್ಲ ಪ್ರಯಾಣಿಕರು ತೊಂದರೆ ಅನುಭವಿಸಿದ್ರು? ಪ್ರಭು, ಏನು ಬೆಂಗಳೂರಿನಲ್ಲಿ ದಿನೇ ದಿನೇ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು. ಅಂದ್ರೆ ಪ್ರತಿನಿತ್ಯ ನಾವು ಇಂಥ ಪ್ರಕರಣಗಳು ನೋಡ್ತಾ ಇದ್ವಿ. ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅದು ಬೆಂಗಳೂರು ಟ್ರಾಫಿಕ್ ನಗರಿ ಆಗಿರೋ ಹಿನ್ನೆಲೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ವೆಹಿಕಲ್ಗಳು ಹೋಗುವಂತ ಸಂದರ್ಭಗಳಾಗುತ್ತೆ. ಚಿಕ್ಕ ಪುಟ್ಟದಾಗಿ ಟಚ್ ಆಗುವಂಥದ್ದು. ಟಚ್ ಆದಂತ ಸಂದರ್ಭದಲ್ಲಿ ಅದಕ್ಕೆ ಜನ ಜಗಳಕ್ಕೆ ಬೀಳುವಂಥದ್ದು, ಇಲ್ಲ ಗಾಡಿಗಳನ್ನ ಅಡ್ಡಾಟ ಹಾಕುವಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಂಚುವಂಥದ್ದು. ಸೊ ಅಂದ್ರೆ ಯಾರಿಗೂ ಕೂಡ ಇಲ್ಲಿ ತಾಳ್ಮೆನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ. ಇಲ್ಲೂ ಕೂಡ ಆಟೋ ಚಾಲಕ ಅದೇ ರೀತಿಯಾಗಿ ಮಾಡ್ತಾ ಇರುವಂತದ್ದು. ಹೋಗುವಂತ ಸಂದರ್ಭದಲ್ಲಿ ಇಂಡಿಕೇಟರ್ ಹಾಕುವಂಥದ್ದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲ ಸೈಡ್ ಕೊಡೋದ್ರಲ್ಲಿ ಸ್ವಲ್ಪ ತಡ ಆಗ್ಬೋದು. ಇಂಥ ವಿಚಾರಗಳಿಗೆ ಇವರು ಅಡ್ಡಗಟ್ಟುವಂಥದ್ದು ಮತ್ತು ಅವರಿಗೆ ಬೆದರಿಕೆಯನ್ನ ಹಾಕುವಂಥದ್ದು, ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗುವಂಥದ್ದು. ಸೊ ಈ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಕಾರುಗಳಲ್ಲಿ ಏನು ಡ್ಯಾಶ್ ಬೋರ್ಡ್ ಇರ್ಬೋದು, ಇಲ್ಲ ಫ್ರಂಟ್ ಕ್ಯಾಮ್ರಾ ಇಲ್ಲ ಬ್ಯಾಕ್ ಕ್ಯಾಮ್ರಾ ಇರುತ್ತೆ. ಇವರು ಮಾಡುವಂತ ಎಲ್ಲಾ ಕೃತ್ಯಗಳು ಅದರಲ್ಲಿ ಸೆರೆ ಆಗುವಂಥದ್ದು. ಸೊ ಅದನ್ನ ತೆಗೆದು ಇವರು ಏನು ಸೋಷಿಯಲ್ ಮೀಡಿಯಾಗಳಿಗೆ ಹಾಕಿ ಪೊಲೀಸರಿಗೆ ಟ್ಯಾಗ್ ಮಾಡ್ತಾ ಇದ್ರೆ, ಪೊಲೀಸರು ಕೂಡ ಇಂಥವ್ರ ವಿರುದ್ಧ ಸಾಕಷ್ಟು ಕಠಿಣ ಕ್ರಮಗಳನ್ನು ಕೈಗೊಂಡ್ರು ಕೂಡ. ಆದ್ರೆ ಇವು ಡೈಲಿ ಮೇಲಿಂದ ಮೇಲೆ ಇಂಥ ಇನ್ಸಿಡೆಂಟ್ಗಳು ನಡೀತವೆ. ಆದ್ರೆ ಇದನ್ನ ಪೊಲೀಸರು ಏನೇ ಮಾಡೋದು ತಡೆಗಟ್ಟಲಿಕ್ಕೆ ಅಸಾಧ್ಯ ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ. ಯಾಕಂತೇಳಿ ಬೆಂಗಳೂರಿನ ಟ್ರಾಫಿಕ್ ಕಡಿಮೆ ಆಗೋರು ಕೂಡ ಇಂಥ ಇನ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ಇಲ್ಲ ಸಾಮಾನ್ಯವಾಗಿ ಇಲ್ಲಿ ಓಡಾಡುವಂತ ಪ್ರಯಾಣಿಕರು ಚಾಲಕರುಗಳು ಏನಿರ್ತಾರೆ ಇವರೇ ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ಈತ ಅವಾಚ್ಯ ಶಬ್ದಗಳನ್ನ ನಿಲ್ಲಿಸಿ ಬೆದರಿಕೆ ಹಾಕಿರುವಂತದ್ನ ದೃಶ್ಯಾವಳಿಗಳು ನೋಡುದು. ಒಟ್ಟಾರೆಯಾಗಿ ಮೇಲಿನ ಮೇಲೆ ಇಂಥ ಪ್ರಕರಣಗಳು ಹೆಚ್ಚಾಗ್ತದೆ. ಮುಂದಿನ ದಿನಗಳಲ್ಲಿ ಇದು ಏನಂತಂದ್ರೆ ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ ಆಗಿರೋದಂತ ಬೇರೆ ಬೇರೆ ಕಡೆ ಎಲ್ಲ ಸಾಕಷ್ಟು ಹೆಸರು ಮಾಡಿದೆ. ಇದು ಹೀಗೆ ಮುಂದುವರೆದ್ರೆ ಬೆಂಗಳೂರಿಗೆ ಇದು ಕೆಟ್ಟ ಹೆಸರು ಬಂದು ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.